ನಮಸ್ತೆ ಸ್ನೇಹಿತರೆ, KLN ಟ್ರೆಂಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಇರಾನ್ನಲ್ಲಿ ಭೀಕರ ಯುದ್ಧ ನಡೆಯುತ್ತಿದೆ. ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ದಾಳಿ ನಡೆಸುತ್ತಿವೆ. ದಾಳಿಯಲ್ಲಿ ಇರಾನ್ ಸುಪ್ರೀಂ ಹಾಗೂ ಧರ್ಮಗುರು ಅಯಾತೊಲ್ಲಾ ಅಲಿ ಖಮೇನಿ ಅವರು ಮೃತಪಟ್ಟಿದ್ದಾರೆ. ಇವರ ನಿಧನಕ್ಕೆ ಇರಾನ್ನಲ್ಲಿ ಮಹಿಳೆಯರು ಸಂಭ್ರಮದಲ್ಲಿದ್ದರೆ ಇತ್ತ ಭಾರತದಲ್ಲಿ ಶೋಕಾಚರಣೆ ನಡೆಸುತ್ತಿದ್ದಾರೆ. ಈ ಕುರಿತು ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತೀನಿ. ಅಂದ ಹಾಗೆ ಏಕಾಂಗಿಯಾಗಿ ವಿಶ್ವದ ದೊಡ್ಡಣ್ಣನನ್ನೇ ನಡುಗಿಸಿದ್ದ ಇರಾನ್ ಇದೀಗ ರಣರಂಗವಾಗಿ ಪರಿಣಮಿಸಿದೆ. ಇಸ್ರೇಲ್ ಹಾಗೂ ಅಮೆರಿಕ ಜಂಟಿಯಾಗಿ ದಾಳಿ ನಡೆಸುತ್ತಿವೆ. ಈ ದಾಳಿಯಲ್ಲಿ ಇರಾನ್ ಧರ್ಮಗುರು ಹಾಗೂ ಸುಪ್ರೀಂ ಆದ ಅಯಾತೊಲ್ಲಾ ಅಲಿ ಖಮೇನಿ ಕುಟುಂಬ ಸಮೇತ ಸಾವನ್ನಪ್ಪಿದ್ದಾರೆ. ಇವರ ಸಾವಿಗೆ ಇರಾನ್ ಮಹಿಳೆಯರು ಸಂಭ್ರಮದಲ್ಲಿ ಮಿಂದೇಳುತ್ತಿದ್ದಾರೆ. ಯಾಕಂದರೆ ಖಮೇನಿ ಅವರ ಸರ್ವಾಧಿಕಾರಿ ಧೋರಣೆ ಹೇಳುತ್ತಿರೋದಾಗಿತ್ತು. ಅಲ್ಲಿನ ಮಹಿಳೆಯರು ಸಮಾನತೆಗಾಗಿ ದಶಕಗಳಿಂದಲೂ ಸಹ ಹೋರಾಟ ನಡೆಸುತ್ತಿದ್ದಾರೆ. ಹಿಜಾಬ್ ಕಡ್ಡಾಯದಿಂದ ಮಹಿಳೆಯರ ಸ್ವಾತಂತ್ರ್ಯವನ್ನು ಕಸಿಯಲಾಗುತ್ತಿದೆ ಎಂಬ ಆರೋಪ ಸಹ ಇದೆ. ಅಲ್ಲದೆ ಯಾರಾದರೂ ಮಹಿಳೆಯರು ಸರಿಯಾಗಿ ಹಿಜಾಬ್ ಧರಿಸದೆ ರಸ್ತೆಗಳಿದ್ದರೆ ಅವರ ಮೇಲೆ ನೈತಿಕ ಪೊಲೀಸ್ಗಿರಿಯನ್ನು ನಡೆಸಲಾಗ್ತಿತ್ತು. ಇದಕ್ಕಾಗಿಯೇ ಪ್ರತ್ಯೇಕ ಪಡೆಯನ್ನು ಸಹ ರಚಿಸಲಾಗಿತ್ತು. ನೈತಿಕ ಪೊಲೀಸ್ಗಿರಿಯಿಂದ ಯುವತಿಯರು ಸಾವನ್ನಪ್ಪಿರೋದು ಸಹ ನಿದರ್ಶನಗಳು ಇವೆ ಅಂತ ಕೇಳಿ ಬರ್ತಿದೆ. ಈ ಎಲ್ಲ ಕಾರಣಗಳಿಂದ ನೊಂದು ಬೆಂದು ರೋಸಿ ಹೋಗಿದ್ದ ಯುವತಿಯರು ಮಹಿಳೆಯರು ಖಮೇನಿ ಸಾವಿನಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಸಂಭ್ರಮಿಸ್ತಾ ಇದ್ದಾರೆ. Trump is the man of his word. He promised the help is on the way and he sent the help. We're very grateful. We're grateful for American that they're sending their soldiers. This is a rescue mission. It's not a war with people of Iran. It's a rescue mission for people of Iran. The war is not with people of Iran. It's with the terrorist Islamic Republic regime in Iran that they have occupied our land for 47 years. And we're very grateful and we're hoping this is the last and they're going to be an end and Iran is going to get free. ಇನ್ನು ಭಾರತದಾದ್ಯಂತ ಮುಸ್ಲಿಂನಲ್ಲಿ ಒಂದು ಸಮುದಾಯ ಮಾತ್ರ ಖಮೇನಿ ಸಾವಿಗೆ ಶೋಕಾಚರಣೆ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಬೇಬಿ ಇರಾನ್ ಎಂದೇ ಕರೆಯಲ್ಪಡುವ ಅಲಿಪುರದಲ್ಲಿ ಸಮುದಾಯದವರು ಸ್ವಯಂ ಪ್ರೇರಿತ ಬಂದ್ಗೆ ಕರೆ ನೀಡಿದರು. ಅಲ್ಲದೆ ಬೃಹತ್ ಮೆರವಣಿಗೆ ನಡೆಸಿ 3 ದಿನಗಳ ಕಾಲ ಶೋಕಾಚರಣೆ ನಡೆಸೋದಾಗಿ ತಿಳಿಸಿದ್ದಾರೆ. ಒಂದರ್ಥದಲ್ಲಿ ಇಡೀ ಅಲಿಪುರ ಶೋಕದ ಮಡುವಿನಲ್ಲಿ ಮುಳುಗಿದೆ. ಇಡೀ ಪ್ರಪಂಚ ಒಬ್ಬೇ ವ್ಯಕ್ತಿ ಇತ್ತು. ಇಡೀ ಪ್ರಪಂಚಕ್ಕೆ ಹ್ಯುಮ್ಯಾನಿಟಿ ಐಡಲ್ ಇಟ್ಕೊಂಡಿದ್ದಂಥ ಸೈಯದ್ ಖಾಮನಿ ಸಾಹೇಬ್ ಇವರು ಕೊಲೆಯಾಗಿದೆ. ಅದಕ್ಕೆ ತುಂಬ ನೋವಾಗಿದೆ. ಹಾಗೂ 3 ದಿವಸ ಅಲಿಪುರ ಕೂಡ ಶೋಕಾಚರಣೆ ಇರುತ್ತೆ. ಸರ್, ಖಮೈನಿಗೂ ಸಾಹೇಬ್ರಿಗೂ ಮತ್ತು ಅಲಿಪುರಕ್ಕೆ ಏನು ಸಂಬಂಧ ಅಂತ? ಸಂಬಂಧ ಅಂತಲ್ಲ, ಇಡೀ ಪ್ರಪಂಚಕ್ಕೆ ಧರ್ಮಗುರುವಾದಂತಹ ಸೈಯದ್ ಖಾಮನಿ ಸಾಹೇಬ್ರವರು 1986 ಅಲಿಪುರಕ್ಕೆ ಬಂದು ಹೋಗಿರೋದು. ಹಾಗೂ ಇಡೀ ಪ್ರಪಂಚ ಕನೆಕ್ಟಿವಿಟಿ ಅವರು. ಈಗ ಶಿಯಾ ಅಂತ ನಾವು ಹೇಳಲ್ಲ, ಯಾಕಂದ್ರೆ ಅವ್ರು ಐಡಲ್ ರೀ. ಒಂದು ಐಡಲ್, ಒಂದು ಹ್ಯುಮ್ಯಾನಿಟಿಗೆ ಐಡಲ್ ಅಲ್ಲಿ ಇರೋಂಥ ಕೆಲಸ ಮಾಡಿರೋರು. ಒಳ್ಳೆ ವ್ಯಕ್ತಿ. ಬಟ್ ನಾವು ಇದೆ ನಮಗೆಲ್ಲ ಜಸ್ಟ್ ಮಾತಾಡೋಕ್ಕಾಗಲ್ಲ. ಒಂದ್ಸಲ ಅಲ್ಲಿಪುರ ಬಂದೋಗಿದ್ರು ಅನ್ನೋ ಒಂದು ಮಾತಿದೆ. ಅಲ್ಲಿಪುರ ಖಮೇನಿ ಸಾಹೇಬರು ಅಲ್ಲಿಪುರ ಬಂದೋಗೋದು ಅಂತಿದೆ. ಅದು ನೆನಪು ಮಾಡ್ಕೊಂಡ್ರೆ ಯಾವ ಥರ ಅಂತ ಹೇಳ್ತಾರೆ? ಈಗೇನು ಆವಾಗ ಬಂದಾಗ ಅವರು ಆಸ್ ಎಸ್ ಕಮಾಂಡರ್ ಇತ್ತು. ಈಗ ಸುಪ್ರೀಂ ಆಗಿ ಆದಮೇಲೆ ಹೋದ್ಮೇಲೆ ಅವ್ರು ಸುಪ್ರೀಂ ಲೀಡರ್ ಆಗಿತ್ತು ಇರಾನ್. ಅದಾದಮೇಲೆ ಈ ನಪ್ಕಂದ್ರೆ ಆ ಟೈಮಲ್ಲಿ ನಾವು ಇರಲಿಲ್ಲ, ಸೀನಿಯರ್ಸ್ ಇತ್ತು. ಅವ್ರ ಹತ್ರ ನಾವು ಕೇಳಿದ್ರೆ ಗೊತ್ತಾಗುತ್ತೆ. ಬಟ್ ನಾವು ಇದೆ, ಯಾಕಂದರೆ ಒಳ್ಳೆ ವ್ಯಕ್ತಿ, ಹ್ಯುಮ್ಯಾನಿಟಿ ವ್ಯಕ್ತಿ ಇವತ್ತು ತೀರೋಗಿದೆ ಅಂದರೆ ನಾವು ಇರುತ್ತೆ ಅಷ್ಟೇ. ಒಟ್ಟಿನಲ್ಲಿ ಖಮೇನಿ ಸಾವು ಇರಾನ್ ಮಹಿಳೆಯರಿಗೆ ಸಂತಸ ತಂದರೆ ಇರಾನ್ ಹಾಗೂ ಭಾರತದಲ್ಲಿನ ಮುಸ್ಲಿಮರ ಒಂದು ಸಮುದಾಯ ಮಾತ್ರ ಕಣ್ಣೀರ ಧಾರೆಯನ್ನು ಹರಿಸ್ತಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.